ಸ್ನೇಹಿತರೆ ನಮಸ್ಕಾರ. ನಮ್ಮ ಪಯಣ ಸ್ಟಾರ್ಟ್ ಆಗಿದ್ದು ಹೀಗೆ. ರಾತ್ರಿ ಸೇರೋಷ್ಟರಲ್ಲಿ ಲೇಟಾಗಿತ್ತು. ಈ ಥರ ಕಾಡೊಳಗಡೆ 1-1.5 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಫಾರೆಸ್ಟ್ ಗೆಸ್ಟ್ ಹೌಸ್ ಸೇರ್ಕೊಂಡ್ವಿ. ಒಳ್ಳೆ ಊಟ ಅಂತೂ ಸಿಕ್ತು. ನಾಳೆಗೆ ಪ್ಲ್ಯಾನ್ ಮಾಡಿ ಹೊರಟ್ವಿ. ಸೊ ಈ ಥರ ನಮ್ಮ ಪಯಣ ಸ್ಟಾರ್ಟ್ ಆಯ್ತು ನೋಡಿ. ಒಂಥರ ಸ್ವರ್ಗದೊಳಗಡೆ ಕಾಲಿಟ್ಟಾಗೆ ಅನ್ನಿಸ್ತಿತ್ತು. ಹೀಗೆ ನಮ್ಮ ಪಯಣ ಸ್ಟಾರ್ಟಾಗಿ ಮುಂದಕ್ಕೆ ಹೋಗ್ತಾ ಇದ್ವಿ. ಇದು ನಮ್ಮ ಸ್ನೇಹಿತರ ಗ್ಯಾಂಗ್. ಸೊ ತುಂಬ ಹುಮ್ಮಸ್ಸಿಂದ ಸ್ಟಾರ್ಟ್ ಆದ ಪಯಣ. ಹಾಗೆ ಎನರ್ಜಿ ಲೆವೆಲ್ ಹೈ ಆಗಿದ್ರೂ ಅಲ್ಲಲ್ಲಿ ಲೀಚ್ ಕಡಿಬಾರ್ದು ಅಂತೇಳಿ ಸಾಲ್ಟ್ ಸೊಲ್ಯೂಷನ್ ಮಾಡ್ಕೊಂಬಂದಿದ್ದನ್ನ ಹಚ್ಕೊತಿದ್ವಿ. ಸೊ ತುಂಬ ಎಕ್ಸ್ಟ್ರಾ ಕೇರ್ ಕೂಡ ತಗೊಂಡಿದ್ವಿ. ಏನೋ ಸಾಧಿಸಿದ ಖುಷಿ ನೋಡಿ. ಸೊ ಹೀಗೆ ನಡೀತಾ ಆಲ್ಮೋಸ್ಟ್ ಮುಂದೆ ಹೋಗ್ತಾನೆ ಇದ್ವಿ. ನೋಡಿದ್ರ ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ಸ್. ಬೆಟ್ಟ ಗುಡ್ಡಗಳನ್ನ ಹತ್ಕೊಂಡು ಸಣ್ಣದಾದ ಒಂದು ಗುಡ್ಡಗಳನ್ನ ಹತ್ಕೊಂಡು ನಮ್ಮ ಪಯಣ ಮುಂದುವರಿಸ್ತಿದ್ವಿ. ಸೊ ನಿಮ್ಗೆ ಯಾವಾಗಲೂ ನಿಮ್ಮ ಸ್ನೇಹಿತರ ಜೊತೆ ಹೋದರೆ ನಿಮಗೆ ಎಷ್ಟು ಕಷ್ಟ ಇದೆ ನಿಮ್ಮ ಪಯಣದಲ್ಲಿ ಅನ್ನೋದೇ ಗೊತ್ತಾಗೋದಿಲ್ಲ. ಅಲ್ಲಲ್ಲಿ ಒಂದು ಸಣ್ಣದಾದ ಬ್ರೇಕ್ ತಗೊಂಡು ಒಂದೊಂದು ಫೋಟೋ ಶೂಟ್ ಮಾಡಿಕೊಂಡು ನಮ್ಮ ಪಯಣವನ್ನು ಕುಮಾರ ಪರ್ವತದ ತುದಿ ಹತ್ರ ಹೋಗಬೇಕು ಅನ್ನೋ ಒಂದು ನಮ್ಮ ಪಯಣವನ್ನು ಮುಂದುವರಿಸಿದ್ವಿ. ನಾವು ಹೋದಾಗ ಸ್ವಲ್ಪ ಮಳೆ ಕಮ್ಮಿ ಇದ್ದಿದ್ದರಿಂದ ಸೊ ಅಷ್ಟೊಂದು ಏನೂ ತೊಂದರೆ ಆಗಲಿಲ್ಲ. ಆದರೂ ಕೂಡ ಲೀಚ್ ಏನು ಕಮ್ಮಿ ಇರಲಿಲ್ಲ. ಸೊ ಅಂತೂ ಇಂತೂ ನೋಡಿ ಕೊನೆಗೆ ತಲುಪೇ ಬಿಟ್ವಿ ಕುಮಾರ ಪರ್ವತದ ತುದಿಯನ್ನು. ಸೊ ಟಾರ್ಗೆಟ್ ರೀಚ್ಡ್. ಸೊ ಇವಾಗ ಬನ್ನಿ ಹೋಗಿ ಒಂದು ಫೋಸ್ ಕೊಟ್ಟು ಫೋಟೋ ತೆಗೆಸ್ಕೊಳ್ಳೋಣ. ನಂದೊಂದು ಅಂತ ಹೇಳಿ ಎಲ್ಲರೂ ಅವ್ರವ್ರದ್ದೇ ಆದ ಒಂದು ಶೈಲಿಯಲ್ಲಿ ಫೋಟೋ ಶೂಟ್ ಮಾಡಿಸ್ತಿದ್ದೀವಿ ನೋಡಿ. ಇದು ನಮ್ಮ ಅರಣ್ಯ ಸಂಪತ್ತು. ಎಷ್ಟು ಖುಷಿಯಾಗುತ್ತಲ್ಲ. ಸೊ ಹತ್ತೋದೇನೋ ಹತ್ಬಿಟ್ವಿ, ವಾಪಸ್ ಇಳಿಬೇಕಲ್ವ. ಸೊ ಒದ್ದಾಡ್ಕೊಂಡು ಇಳಿತಿದ್ದೀವಿ ನೋಡಿ. ಸೊ ಏನೇ ಹೇಳಿ ಕಾಡಲ್ಲಿ ಒಂದಿನ ಕಳೆದ್ರೆ ಏನೋ ಒಂಥರ ನೆಮ್ಮದಿ, ಏನೋ ಒಂಥರ ಖುಷಿ. ಸೊ ಆಲ್ಮೋಸ್ಟ್ ನಾವೊಂದು 15 ಕಿಲೋಮೀಟ್ರು ಟ್ರೆಕ್ಕಿಂಗ್ನ ಮುಗಿಸ್ಕೊಂಡು ಮತ್ತೆ ವಾಪಸ್ ಕ್ಯಾಂಪಿಗೆ ಬಂದ್ವಿ. ಸೊ ವಾಪಸ್ ಬರಬೇಕಾದ್ರೆ ನೋಡಿ ಹೇಗಿದೆ ವೆದರ್. ತುಂಬ ಖುಷಿ ಆಯಿತು. ಬಿಟ್ಟು ಬರೋಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ.